ಸೂರು ಕಲ್ಪಿಸುವ 40 ವರ್ಷಗಳ ಹಿಂದೆ ನಗರಸಭೆ ಅಧ್ಯಕ್ಷರಾದ ಅಜ್ಜಪ್ಪನವರು ಸರ್ಕಾರದಿಂದ ವಸತಿ ರಹಿತರಿಗೆ ಸೈಟು ಹಂಚಿಕೆ ಮಾಡಲು 250 ರೂಪಾಯಿ ಪಾವತಿಸಿಕೊಂಡು ಸೈಟ್ ವಿತರಿಸಿ ಹಕ್ಕುಪತ್ರ ಇಲ್ಲದೇ ಇರುವುದರಿಂದ ವೃದ್ಧನೊಬ್ಬ ಮಳೆಗೆ ಸೋರುವ ಜೋಪಡಿಯ ಗುಡಿಸಲಿನಲ್ಲಿ ಜೀವನ ನಡೆಸುವ ದೃಶ್ಯ ಬೆಳಕಿಗೆ ಬಂದಿದೆ. ಚಳ್ಳಕೆರೆ ನಗರದ ನಗರಸಭೆ ವ್ಯಾಪ್ತಿಯ ಚಿತ್ರಯ್ಯನಹಟ್ಟಿ ಪಾರ್ಕ್ ಹಿಂಭಾಗದಲ್ಲಿ ನಿವೇಶನ ನೀಡಿ ಸುಮಾರು 40 ವರ್ಷ ಕಳೆದರೂ ಇಲ್ಲಿಯವರೆಗೂ ಇಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ಇಲ್ಲದೆ, ಮನೆಯೂ ಇಲ್ಲದೆ, ಖಾತೆ ಇಲ್ಲದೆ ಗೆದ್ದಲು ತಿಂದು ಕುಸಿದು ಸೋರುವ ಜೋಪಡಿಯಲ್ಲೇ ವಾಸಿಸುತ್ತಿದ್ರು. ಇದನ್ನೆಲ್ಲ ನೋಡಿದ ಜನಪ್ರತಿನಿಧಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ವೃದ್ಧ ತಿಪ್ಪೇಸ್ವಾಮಿ ಅವರ ಅಳಲನ್ನ ಕೇಳುವವರು ಇಲ್ಲದಂತಾಗಿದೆ. 50 ವರ್ಷ ಮೇಲಾಗ್ತದೆ ಸರ್. ಅಲ್ಲಿ ಈ ಮನೆ ಗುಡ್ಲ ವಾಸ ಮಾಡ್ಕೊಂಡು ಸರ್ ನಾವು ಮದುವೆ ಆಗಿ ಇತ್ಲಾಗ ಅಜ್ಜಪ್ಪರು ಸೈಟ್ ಕೊಟ್ಟಿದ್ರು. ಅವರು 40 ವರ್ಷದ ಮೇಲೆ ಯಾರಿಗೆ ಏನು ಮಾಡಂಗಿಲ್ಲ ಅಂತ ಹೇಳಿದ್ರು, ಮಾರಂಗಿಲ್ಲ ಅಂತ ಹೇಳಿದ್ರು. ಅಕ್ರಮ ಸಕ್ರಮ ಆಗಿಲ್ಲ. ಇಲ್ಲಿವರೆಗೆ ಯಾರು ಬಂದ್ರು ಇವತ್ತಿನವರೆಗೂ ಏನೇನಿಲ್ಲ. ನಾವು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳು ಕಿರಿಮಕ್ಕಳಾದ್ರೂ ಇವತ್ತಿನವರೆಗೂ ಏನು ತೋಡಿಲ್ಲ. ಗುಡ್ಲ ಹಂಗೆ ಇರ ನೀವು? ಗುಡ್ಲ ನಾವು ಹಂಗೆ ಇದ್ವಿ. ಇದ್ರ ಮನೆಗೆ ಹೆಂಗ್ ಮನಕಿದ್ರಿ? ಗುಡ್ಲ ಇಲ್ಲೇ ಮನಗ್ತೀವಿ ಸರ್. ಎಲ್ಲಿ ಕೆಳಗೆ ಮನಗಂಗಿಲ್ಲ ಸರ್. ಮನಗಿದ್ರೆ ನೀರು ಜಾಲಿಸ್ತದೆ ಸರ್. ಈ ಶೆರೆಂಡೆಗಳು ಇವೆಲ್ಲ ಜೋಗ್ ಬರುತ್ತೆ ಒಳಕ್ಕೆ, ಜೋಗ್ ಬರುತ್ತೆ, ತಗ್ಗಾಗಿ ಬಿಡ್ತಾರೆ ಸರ್. ತಗ್ನಾಗೈತೆ. ಮನೆಗೆ ಲೋನ್ ಕೊಟ್ಟಿದ್ದು? ಮನೆ ಲೋನ್ ಕೊಟ್ಟಿಲ್ಲ ನಿಮ್ಗೆ? ಯಾವ್ದು ಕೊಟ್ಟಿಲ್ಲ ಸರ್, ಇದೇ ಕೊಟ್ಟಿರೋದು. ಸೈಟ್ ಕೊಟ್ಟಿದ್ದಾರೆ? ಸೈಟ್ ಕೊಟ್ಟಿದ್ದಾರೆ ಸರ್. ಮನೆ ಲೋನ್ ಕೊಟ್ಟಿಲ್ಲ? ಮನೆ ಏನಿಲ್ಲ. ಹಕ್ಕುಪತ್ರ ಕೊಟ್ಟಿರಲಿಲ್ಲ? ಹಕ್ಕುಪತ್ರ ಇನ್ನ ಕೊಟ್ಟಿಲ್ಲ ಸರ್. ಇಲ್ಲಿ ಇದು ಕೂಡ ಐತಿ ಸರ್. ಇದ್ರಾಗ ಹಾಕ್ಸಿದ್ದೇನೆ. ಸರಿ ಸ್ವಾಮಿಯರಿಗೆ ಇದು ಮಾಡೋಣ ಆಮೇಲೆ ಸಾಹೇಬರಿಗೆ ಅಂತ ಅವರು ಒಂದ್ಸಾರಿ ಎಲೆಕ್ಷನ್ ಟೈಮ್ನಾಗ ಒಳಗಡೆ. ಈಗಲಾದರೂ ನಗರಸಭೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ವೃದ್ಧ ತಿಪ್ಪೇಸ್ವಾಮಿಗೆ ಸೂರು ಕಲ್ಪಿಸುವರೇ ಎನ್ನುವುದನ್ನ ಕಾದು ನೋಡಬೇಕು.